ಹಾಯ್ ಫ್ರೆಂಡ್ಸ್, ಅಭಿನಯ ಸರಸ್ವತಿ ಸರೋಜಾದೇವಿ ಜೀವನದ ಕತೆ ಗೊತ್ತಾ? ಇವರ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ಸರೋಜಾದೇವಿ ಪತಿ ಸಣ್ಣ ವಯಸ್ಸಿನಲ್ಲೇ ವಿಧಿವಶರಾಗಿದ್ದು ಹೇಗೆ? ನಂತರ ಸರೋಜಾದೇವಿ ಅನುಭವಿಸಿದ ಕಷ್ಟಗಳೇನು? ಇವರ ಮಕ್ಕಳು ಯಾರು, ಏನ್ ಮಾಡ್ತಿದ್ದಾರೆ? ಪತಿ ಕಳೆದುಕೊಂಡ ಇವರಿಗೆ ರಾಜ್ ದಂಪತಿ ಮಾಡಿದ ಸಹಾಯವೇನು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸರೋಜಾದೇವಿ ಅಭಿನಯ ಸರಸ್ವತಿ ಸರೋಜಾದೇವಿ 1938ರ ಜನವರಿ 7ರಂದು ಚನ್ನಪಟ್ಟಣದ ದಶಾವರದಲ್ಲಿ ಜನಿಸಿದ್ರು. ಇವರದ್ದು ಒಕ್ಕಲಿಗ ಕುಟುಂಬವಾಗಿತ್ತು. ತಂದೆ ತಾಯಿಗೆ 4ನೇ ಮಗಳಾಗಿ ಇವರು ಜನಿಸಿದ್ರು. ಚಿಕ್ಕಂದಿನಲ್ಲೇ ಡ್ಯಾನ್ಸ್, ಆಕ್ಟಿಂಗ್ನಲ್ಲಿ ಆಸಕ್ತಿ ಹೊಂದಿದ್ದರು ಸರೋಜಾದೇವಿ. 1955ರಲ್ಲಿ 18ನೇ ವಯಸ್ಸಿನಲ್ಲಿ ಕನ್ನಡದ ಮಹಾಕವಿ ಕಾಳಿದಾಸ ಸಿನಿಮಾದಲ್ಲಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು. ಇಲ್ಲಿಂದ ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ್ರು. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. MG ರಾಮಚಂದ್ರನ್, ಶಿವಾಜಿ ಗಣೇಶನ್, ಕಲ್ಯಾಣ್ ಕುಮಾರ್, ರಾಜ್ಕುಮಾರ್ ಸೇರಿದಂತೆ ಎಲ್ಲಾ ಸೂಪರ್ ಸ್ಟಾರ್ಗಳ ಜೊತೆ ನಟಿಸಿ ಸೈ ಎನಿಸಿಕೊಂಡ್ರು. ಅದರಲ್ಲೂ MG ರಾಮಚಂದ್ರನ್ ಜೊತೆ ತಮಿಳಿನಲ್ಲಿ ಬ್ಯಾಕ್ ಟು ಬ್ಯಾಕ್ 26 ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟ ಖ್ಯಾತಿ ಇವರಿಗೆ ಸೇರಿದೆ. 1960ರ ದಶಕದಲ್ಲಿ ದಕ್ಷಿಣ ಭಾರತೀಯ ಮಹಿಳೆಯರಿಗೆ ಸರೋಜಾದೇವಿ ಫ್ಯಾಷನ್ ಐಕಾನ್ ಆಗಿದ್ರು. ಇವರಂತೆಯೇ ಸೀರೆ, ಬ್ಲೌಸ್, ಜ್ಯುವೆಲರಿ ಧರಿಸೋದಲ್ಲದೆ ಹೇರ್ ಸ್ಟೈಲ್ ಕೂಡ ಇವರದ್ದೇ ಫಾಲೋ ಮಾಡ್ತಿದ್ರು. ವಿಶೇಷ ಅಂದ್ರೆ ಸಿನಿಮಾಗಳಲ್ಲಿ ಇವರು ನಕಲಿ ಜ್ಯುವೆಲರಿ ಧರಿಸ್ತಿರ್ಲಿಲ್ಲ. ಬದಲಾಗಿ ಅಪ್ಪಟ ಚಿನ್ನದ ಆಭರಣಗಳನ್ನೇ ಧರಿಸ್ತಿದ್ರು. ಇಂಥ ಸರೋಜಾದೇವಿ 7 ದಶಕಗಳಲ್ಲಿ ಒಟ್ಟು 200ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದು, ಅದರಲ್ಲಿ ಲೀಡ್ ರೋಲ್ನಲ್ಲಿಯೇ 161 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಭೈರಪ್ಪ ತಂದೆ ಸರೋಜಾದೇವಿ ತಂದೆ ಭೈರಪ್ಪ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಮೈಸೂರಿನಲ್ಲೂ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಸರೋಜಾದೇವಿ ನಟಿಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ತಂದೆ ಭೈರಪ್ಪ. ಇವರು ಚಿಕ್ಕ ವಯಸ್ಸಿನಲ್ಲೇ ಸರೋಜಾದೇವಿಗೆ ಡ್ಯಾನ್ಸ್ ಕಲಿಯುವಂತೆ ಸೂಚಿಸಿದ್ರು. ಆಗಾಗ್ಗೆ ಸರೋಜಾದೇವಿಯನ್ನು ಸ್ಟುಡಿಯೋಗಳಿಗೂ ಕರೆದುಕೊಂಡು ಹೋಗ್ತಿದ್ರು. ಇದರಿಂದ ಚಿಕ್ಕ ವಯಸ್ಸಲ್ಲೇ ಡ್ಯಾನ್ಸ್, ಹಾಡುಗಾರಿಕೆ, ನಟನೆ ಎಲ್ಲದರಲ್ಲೂ ಸರೋಜಾದೇವಿ ಸೈ ಎನಿಸಿಕೊಂಡ್ರು. ರುದ್ರಮ್ಮ ತಾಯಿ ಸರೋಜಾದೇವಿ ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ರು. ಇವರು ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ರು. ಸಿನಿಮಾದಲ್ಲಿ ನಟನೆ ಶುರು ಮಾಡಿದಾಗ ಪ್ರತಿದಿನವೂ ಸರೋಜಾದೇವಿಯ ಜೊತೆಯಲ್ಲೇ ಹೋಗ್ತಿದ್ರು. ಮಗಳಿಗೆ ಏನ್ ಬೇಕು, ಏನ್ ಬೇಡ, ಯಾವ ಸೀರೆ ಉಟ್ಕೊಳ್ಬೇಕು, ಯಾರ ಬಳಿ ಹೇಗೆ ಮಾತಾಡಬೇಕು ಎಲ್ಲವನ್ನ ಹೇಳಿಕೊಟ್ರು. ಯಾರನ್ನೂ ಲವ್ ಮಾಡಂಗಿಲ್ಲ ಅಂತ ಕಂಡೀಷನ್ ಕೂಡ ಹಾಕಿದ್ರು. ಸಿನಿಮಾದಲ್ಲಿ ಒಳ್ಳೆಯ ಹೆಸರು ಮಾಡಿ ಸಾಲು ಸಾಲು ಸಿನಿಮಾಗಳು ಇವರಿಗೆ ಒಲಿದು ಬಂದಿದ್ವು. ಆದರೆ ಅದರ ನಡುವೆಯೇ ತಾಯಿ ರುದ್ರಮ್ಮ ಮಗಳಿಗೆ ಮದುವೆ ಮಾಡೋಕೆ ನಿರ್ಧರಿಸಿದ್ರು. ಸಿನಿಮಾ ಆಫರ್ಗಳು ಬರುತ್ತಿರುವಾಗಲೇ ಮದುವೆ ಮಾಡ್ತಿದ್ದೀರಲ್ಲ ಅಂತ ಕೇಳಿದ್ರು. ಅದಕ್ಕೆ ಉತ್ತರಿಸಿದ್ದ ಅಮ್ಮ, ಸಿನಿಮಾಗೆ ಬಂದೂ ಆಯ್ತು, ಹೆಸರು ಮಾಡಿನೂ ಆಯ್ತು, ಈಗ ಅವಳ ಜೀವನ ನೋಡೋದ್ ಬೇಡವಾ ಅಂತ ಹೇಳಿದ್ರು. ಮಗಳು ಮದುವೆ ಆಗಿ ಹನಿಮೂನ್ಗೆ ಹೋದ್ರೆ ಅಲ್ಲೂ ಹೋಗಿ ಮಗಳನ್ನ ಕೇರ್ ಮಾಡಿದ್ದವರು ರುದ್ರಮ್ಮ. ಶ್ರೀಹರ್ಷ ಗಂಡ 1967ರ ಮಾರ್ಚ್ 1ರಂದು ಸರೋಜಾದೇವಿ ಶ್ರೀಹರ್ಷ ಅನ್ನೋರನ್ನ ಮದುವೆ ಆದ್ರು. ಇವರು ಜರ್ಮನಿಯ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ನಂತರದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲೂ ಕೆಲಸ ಮಾಡಿದ್ರು. ಮದುವೆ ಆದ್ಮೇಲೆ ಸಿನಿಮಾ ಕ್ಷೇತ್ರದಿಂದ ಹೊರಬರಬೇಕು ಅಂತ ಸರೋಜಾದೇವಿ ತಾಯಿ ಕಟ್ಟಪ್ಪಣೆ ಮಾಡಿದ್ರು. ಆದ್ರೆ ಶ್ರೀಹರ್ಷ ಜೆಂಟಲ್ಮನ್ ಆಗಿದ್ರು. ಮಹಿಳೆಯರು ಮನೆಯಲ್ಲಿ ಸುಮ್ಮನೆ ಕೂರೋದು ನನಗೆ ಇಷ್ಟವಿಲ್ಲ, ನಟನಾ ವೃತ್ತಿ ಮುಂದುವರಿಸೋದಾದ್ರೆ ನನ್ನದೇನು ಅಭ್ಯಂತರ ಇಲ್ಲ ಅಂತ ಕೂಡ ಹೇಳಿದ್ರು. ಫುಲ್ ಸಪೋರ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಮದುವೆ ಟೈಮಲ್ಲಿ ಸರೋಜಾದೇವಿ ಹಣಕಾಸಿನ ಮ್ಯಾನೇಜ್ ಮಾಡೋಕ್ಕಾಗದೆ ಸಂಕಷ್ಟದಲ್ಲಿ ಸಿಲುಕಿದ್ರು. ಆ ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಲು ಕೂಡ ಹರ್ಷ ಬೆಂಬಲಿಸಿದ್ರು. ದಂಪತಿಗೆ 2 ಮಕ್ಕಳು ಇದ್ರು. ಆದರೆ 1986ರಲ್ಲಿ ಪತಿ ಶ್ರೀಹರ್ಷಗೆ ಹೃದಯಾಘಾತವಾಯಿತು. 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದ ಅವರು ಸರೋಜಾದೇವಿ ಅವರನ್ನ ಏಕಾಂಗಿಯನ್ನಾಗಿ ಮಾಡಿ ಬಾರದೂರಿಗೆ ಪಯಣಿಸಿದ್ರು. ಪತಿ ಅಗಲಿದ ಬಳಿಕ ಭಾರಿ ನೋವು. ಸರೋಜಾದೇವಿ ಅಷ್ಟು ದೊಡ್ಡ ಕಲಾವಿದರಾದ್ರೂ ಭಾರಿ ಹಿಂಸೆ, ನೋವು ಅನುಭವಿಸಿದ್ರು. ಅಷ್ಟು ಟೈಮ್ ತುಂಬಾ ಸುಖ, ಸಂತೋಷದಿಂದ ಕಳೆದಿದ್ದ ಅವರ ಜೀವನದಲ್ಲಿ ಬಿರುಗಾಳಿ ಬೀಸಿದಂತಾಯ್ತು. ಪತಿ ಇಲ್ಲ ಅನ್ನೋ ಕಾರಣಕ್ಕೆ ಶುಭ ಕಾರ್ಯಗಳಿಗೆ ಕರಿತಿರ್ಲಿಲ್ಲ.
ಕುಂಕುಮ ಕೊಡಲು ಬಂದ್ರೆ ಇವರಿಗೆ ಕೊಡ್ತಿರ್ಲಿಲ್ಲ. ಈ ದರಿದ್ರ ಸಮಾಜದ ಕೆಲ ಅಜ್ಞಾನಿ ಮತ್ತು ನೀಚ ಮನಸ್ಸುಗಳ ನಡವಳಿಕೆಯಿಂದ ನೊಂದು ಹೋಗಿದ್ರು ಸರೋಜಾದೇವಿ. ಮತ್ತೊಂದು ಮದುವೆ ಆಗುವಂತ ಕಾಲ್ ಹಿಡಿದು ಬೇಡ್ಕೊಂಡ್ರು ತಾಯಿ. ಆದ್ರೆ ಶ್ರೀಹರ್ಷ ಅವರ ಜಾಗಕ್ಕೆ ಯಾರನ್ನು ಬಿಡೋದಿಲ್ಲ ಅಂತ ದೃಢ ನಿರ್ಧಾರ ಹೇಳಿದ್ರು ಸರೋಜಾದೇವಿ. ಪತಿ ಅಗಲಿದಾಗ 1 ವರ್ಷ ಕುಟುಂಬಸ್ಥರನ್ನ ಬಿಟ್ಟು ಬೇರೆ ಯಾರನ್ನು ಭೇಟಿಯಾಗ್ಲಿಲ್ಲ. ನಂತರ ಪತಿ ಅಗಲಿಕೆಗೂ ಮುನ್ನ ಸಹಿ ಹಾಕಿದ್ದ ಒಂದಷ್ಟು ಸಿನಿಮಾಗಳ ಕೆಲಸ ಮುಗಿಸಿಕೊಟ್ರು. ಇದಾದ್ಮೇಲೆ ಮತ್ತೆ 5 ವರ್ಷ ಒಂದೇ ಒಂದು ಸಿನಿಮಾ ಮಾಡಲಿಲ್ಲ. ನಂತರ ಮತ್ತೆ 1992ರಿಂದ ಸಿನಿಮಾ ಲೋಕಕ್ಕೆ ಮರಳಿದ್ರು. ಸರೋಜಾದೇವಿಗೆ ದೊಡ್ಡಮನೆ ಸಹಾಯ. ಹಿರಿಯ ಕಲಾವಿದರಾಗಿದ್ದು ಅವರ ಜೀವನದ ಕತೆ ಬಂದಾಗ ದೊಡ್ಡಮನೆ ಉಪಕಾರ ನೆನೆಸಿಕೊಳ್ಳದವರು ತುಂಬಾ ಕಡಿಮೆ. ಅದೇ ರೀತಿ ಪತಿಯನ್ನು ಕಳೆದುಕೊಂಡಿದ್ದ ಸರೋಜಾದೇವಿಗೆ ಪಾರ್ವತಮ್ಮ ರಾಜ್ಕುಮಾರ್ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದ್ರು, ಸಪೋರ್ಟಿವ್ ಆಗಿ ನಿಂತ್ರು. ಹೀಗಂತ ಖುದ್ದು ಸರೋಜಾದೇವಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ರು, ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಸಹಾಯ ನಾನು ಯಾವತ್ತೂ ಮರೆಯಲ್ಲ ಅಂತ ಕಣ್ಣೀರಿಟ್ಟಿದ್ರು. ವಿಶೇಷ ಅಂದ್ರೆ ಸರೋಜಾದೇವಿ ಕೊನೆಯದಾಗಿ ನಟಿಸಿದ್ದು ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಸಿನಿಮಾದಲ್ಲಿ. ಇಂದಿರಾ ಮಗಳು. ಸರೋಜಾದೇವಿ ದೊಡ್ಡ ಮಗಳು ಇಂದಿರಾ. ಸರೋಜಾದೇವಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ದೊಡ್ಡ ಫ್ಯಾನ್ ಆಗಿದ್ರು. ಹೀಗಾಗಿ ತಮ್ಮ ಮಗಳಿಗೆ ಇಂದಿರಾ ಅಂತ ಹೆಸರಿಟ್ರು. ಏನೂ ತೊಂದರೆ ಆಗದಂತೆ ನೋಡಿಕೊಂಡ್ರು. ಮಗಳು ಏನೇ ಹೇಳಿದ್ರು ಸರೋಜಾದೇವಿ ಇಲ್ಲ ಅಂತಿರ್ಲಿಲ್ಲ. ಇವರ ಮಗಳು ಅಂತ ಸ್ಕೂಲ್ನಲ್ಲಿ ಗೊತ್ತಿತ್ತು. ಎಲ್ಲರೂ ತಾಯಿಯನ್ನ ನೋಡಬಹುದಾ, ಮೀಟ್ ಮಾಡಿಸಿ ಅಂತ ಕೇಳ್ತಿದ್ರು. ಈಗ ಬಿಸ್ನೆಸ್ ಎಲ್ಲ ಮಗಳೇ ನೋಡಿಕೊಳ್ತಿದ್ದಾರೆ. ಗೌತಮ್ ರಾಮಚಂದ್ರನ್. ಸರೋಜಾದೇವಿ ಮಗ ಗೌತಮ್ ರಾಮಚಂದ್ರನ್. MG ರಾಮಚಂದ್ರನ್ ಬೆಂಗಳೂರಿಗೆ ಗುಂಡೂರಾವ್ ಪರವಾಗಿ ಪ್ರಚಾರಕ್ಕೆ ಅಂತ ಬಂದಿದ್ರು. ಆಗ ಅವರೇ ಇವರ ಮಗನನ್ನ ಎತ್ತಿಕೊಂಡು ರಾಮಚಂದ್ರನ್ ಅಂತ ಕರೆದಿದ್ರು. ಹೀಗಾಗಿ ಗೌತಮ್ ರಾಮಚಂದ್ರನ್ ಅಂತ ಹೆಸರಿಡಲಾಯಿತು. ಇವರು ಹಾಲೆಂಡ್ನಲ್ಲಿ ಪರಿಸರ ವಿಜ್ಞಾನ ಓದಿದ್ದಾರೆ. ಇನ್ನು ಸರೋಜಾದೇವಿ ಭುವನೇಶ್ವರಿ ಅನ್ನೋರನ್ನ ದತ್ತು ಪಡೆದಿದ್ದಾರೆ. ಒಟ್ನಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಖುಷಿಯಾಗಿ ಜೀವನ ನಡೆಸ್ತಿದ್ದ ಸರೋಜಾದೇವಿ 27ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಸಂಯುಕ್ತ ನಾದಿನಿ. ಸರೋಜಾದೇವಿ ಅವರ ನಾದಿನಿ ಅಂದ್ರೆ ಪತಿ ಶ್ರೀಹರ್ಷ ತಂಗಿ ಈ ಸಂಯುಕ್ತ. ವಿಶೇಷ ಅಂದ್ರೆ ಸ್ಕೂಲ್ನಲ್ಲಿ ಸರೋಜಾದೇವಿ ಮತ್ತು ಸಂಯುಕ್ತ ಒಟ್ಟಿಗೆ ಓದ್ತಿದ್ರು. ಅಣ್ಣನಿಗೆ ಹುಡುಗಿ ಹುಡುಕುವಾಗ ಸರೋಜಾ ಮನೆಗೆ ಸಂಯುಕ್ತ ಕೂಡ ಹೋಗಿದ್ರು. ಇನ್ನು ಸರೋಜಾದೇವಿ ಅವರಿಗೆ ಪದ್ಮಭೂಷಣ, ಪದ್ಮಶ್ರೀ ಸೇರಿದಂತೆ ಹಲವು ಪ್ರಶಸ್ತಿಗಳು ಒಲಿದು ಬಂದಿವೆ. ಫ್ರೆಂಡ್ಸ್, ಇದು ದಕ್ಷಿಣ ಭಾರತದ ಮೊದಲ ಲೇಡಿ ಸೂಪರ್ ಸ್ಟಾರ್ ಸರೋಜಾದೇವಿ ಕುಟುಂಬದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.